ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭದ್ರನ ಕೂರಿಸ್ಬಿಟ್ಟು ಇಲ್ಲಿ ರತ್ನ ಮಾಡಿರೋ ಎಲ್ಲ ನುಗ್ಗೆಕಾಯಿ ಅಡುಗೆನ ತೊಗೊಂಡು ಬಂದು ಬಡಿಸ್ತಾ ಇರ್ತಾರೆ. ಭದ್ರಗಂತೂ ಬರೀ ನುಗ್ಗೆಕಾಯಿನ ನೋಡಿಬಿಟ್ಟು ಶಾಕ್ ಆಗಿಬಿಡುತ್ತೆ. ಏನತ್ತೆ ಎಲ್ಲ ಬರೀ ನುಗ್ಗೆಕಾಯಿ ಇದ್ದೇನೆ ಅಡುಗೆ ಮಾಡಿದ್ದೀರಾ ಅಂತ ಹೇಳಿದ ತಕ್ಷಣ ಈ ಕಡೆ ಚೆಲುವ ಕೂಡ ಅಯ್ಯೋ ಅಳಿಯಂದ್ರೆ ನಾನೇ ರತ್ನಗೆ ಎಲ್ಲ ನುಗ್ಗೆಕಾಯಿನ ತಂದುಕೊಟ್ಟು ಈ ಥರ ಅಡುಗೆ ಮಾಡು ಅಂತ ಹೇಳಿದ್ದು. ಏನು ಗೊತ್ತಾ ಅಳಿಯಂದ್ರೆ, ಇದೆಲ್ಲ ನಮ್ಮ ತೋಟದಲ್ಲೇ ಬೆಳಿತೀವಿ, ನುಗ್ಗೆಕಾಯಿನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನೀವು ತಿನ್ನಿ ಅಂತ ಹೇಳಿದ ತಕ್ಷಣ ಅಯ್ಯೋ ಮಾವ ಇಷ್ಟೆಲ್ಲ ಅಡುಗೆ ಮಾಡಿಸಿದ್ದೀರಾ, ನೀವು ಕೂಡ ಬಂದು ನನ್ನ ಜೊತೆನೇ ಊಟ ಮಾಡಿ ಅಂದಿದ ತಕ್ಷಣ ಚೆಲುವಾಗಂತೂ ಶಾಕ್ ಆಗಿಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ವಿನಂತಿ ಹತ್ರ ಸತ್ಯ ಬಾಯಿ ಬಿಡು ಅಂತ ಕೇಳ್ತಾ ಇರ್ತಾಳೆ. ನೀನಾಗಿ ಸತ್ಯ ಬಿಟ್ಟರೆ ಏನು ಮಾಡಬೇಕು ಮುಂದೆ ಅಂತ ನಾನು ಹೇಳ್ತೀನಿ, ಇಲ್ಲ ಅಂತ ಇಟ್ಕೋ, ನಾನೇ ನಿನ್ನ ಸತ್ಯನ ಹುಡ್ಕೊಂಡೋಗಿ ಸತ್ಯನ ತಿಳ್ಕೊಳ್ತೀನಿ ಅಂತ ಹೇಳಿದ ತಕ್ಷಣ ಅಯ್ಯೋ ಯಾವ ಸತ್ಯ ಹೇಳಬೇಕು ನನಗೇನು ಗೊತ್ತಿಲ್ಲ ಅಂತ ವಿನಂತಿ ಹೇಳ್ತಾಳೆ. ಹಾಗಿದ್ರೆ ನೀನು ಸತ್ಯ ಹೇಳೋದಿಲ್ವಾ, ನೀನು ಸತ್ಯ ಹೇಳಿಲ್ಲ ಅಂದರೆ ಸತ್ಯನ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ, ಅಂಜನ ಹಾಕೋರ್ನ ಕರೆಸ್ತೀನಿ, ಅವರೇ ನಿನ್ನ ಸತ್ಯನ ಮನೆಯವ್ರ ಮುಂದೆ ಬಯಲು ಮಾಡ್ತಾರೆ ಅಂದಿದ ತಕ್ಷಣ ಅಯ್ಯೋ ಅತ್ತೆ ಏನು ಹೇಳ್ತಾ ಇದೆಯಾ ಅಂತ ವಿನಂತಿ ಕೇಳ್ತಾಳೆ. ಹೌದು ಕಣೆ, ಅಂಜನ ಹಾಕೋರು ಕರೆಸಿದ್ರೆ ಕೈಯಲ್ಲಿ ಇರೋ ಬರೋ ಎಲ್ಲ ಸತ್ಯ ಹೇಳ್ತಾರೆ, ಬರೀ ಫೋನ್ ಮಾಡಿರೋದು ನೀನು ಅಂತ ಅಷ್ಟೇ ಅಲ್ಲ, ನೀನೇನೇನು ಮಾತಾಡಿದೀಯ ಅನ್ನೋದು ಕೂಡ ಅವರೇ ಹೇಳ್ತಾರೆ ಅಂದಿದ ತಕ್ಷಣ ಅದು ಅತ್ತೆ ಅಂತ ವಿನಂತಿ ಕೂಡ ತುಂಬಾ ಗಾಬರಿ ಆಗಿಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಚಲುವನ ಕೂರಿಸ್ಬಿಟ್ಟು ಎಲೆ ಹಾಕಿ ಬಾರಮ್ಮಿ ಇಲ್ಲಿ ನನಗೇನೇನು ಊಟ ಬಡಿಸಿದೆಯೋ ಎಲ್ಲ ಊಟನೂ ಕೂಡ ಮಾವಾಗ ಹಾಕು ಅಂದಿದ ತಕ್ಷಣ ಅಯ್ಯೋ ಅಳಿಯಂದ್ರೆ ಏನು ಮಾತಾಡ್ತಾ ಇದ್ದೀರಾ, ನನಗೆ ಇದೆಲ್ಲ ಬೇಡ, ನಾನು ಮುಳುಗಾಯಿ ಚಟ್ನಿ ಮಾಡೋ ಕೇಳಿದ್ದೀನಿ ಅದನ್ನೇ ಊಟ ಮಾಡ್ತೀನಿ ಅಂದಿದ ತಕ್ಷಣ ಅಯ್ಯೋ ಮಾವ ಏನು ಈ ಥರ ಮಾತಾಡ್ತಾ ಇದ್ದೀರಾ, ಅಲ್ಲ ಇದೆಲ್ಲ ನಿಮ್ಮ ತೋಟದಲ್ಲೇ ಬೆಳೆದಿರೋದು ಅಂತ ಹೇಳ್ತೀರಾ, ಇದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ, ಇವಾಗ ನೀವೇ ಈ ರೀತಿ ಮಾಡಿದ್ರೆಗೆ ಹೊಟ್ಟೆ ತುಂಬ ಊಟ ಮಾಡಿ ನನ್ನ ಜೊತೆ ಕುತ್ಕೋ ಅಂತ ಹೇಳ್ಬಿಟ್ಟು ಚೆಲುವನು ಕೂಡ ಊಟಕ್ಕೆ ಕೂರಿಸ್ತಾನೆ. ಅಲ್ಲ ಇದೆಲ್ಲ ತೊಗೊಂಡು ಬಂದಿರೋದು ಅಳಿಯ ಮತ್ತು ಮಗಳು ಚೆನ್ನಾಗಿರಲಿ ಅಂತ, ನೋಡಿದರೆ ನಮ್ಮ ಅಳಿಯಂದರೆ ಈ ನುಗ್ಗೆಕಾಯಿನ ನನಗೆ ತಿನ್ನಿಸ್ತಾ ಇದ್ದಾರೆ, ಇವತ್ತು ನನಗೆ ಏನಾಗುತ್ತೋ ಏನೋ ಅಂತ ನುಗ್ಗೆಕಾಯಿ ನೋಡ್ಕೊಂಡು ನಿಂತಿರಬೇಕಾದ್ರೆ ಅಯ್ಯೋ ಮಾವಯ್ಯ ಏನಾಯಿತು ನುಗ್ಗೆಕಾಯಿ ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ, ತಿನ್ನಿ ಅಂತ ಭದ್ರ ಹೇಳ್ತಾನೆ. ಅದನ್ನು ನೋಡಿಬಿಟ್ಟು ರತ್ನ ಕೂಡ ನಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಇನ್ನೇನು ವಿನಂತಿ ಕೂಡ ಸತ್ಯನ ಹೇಳ್ಬೇಕು ಅಷ್ಟೊತ್ತಿಗೆ ಅವ್ರ ಅಮ್ಮ ಕೂಡ ಬಂದುಬಿಟ್ಟು ಫುಲ್ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಏನದಕ್ಕೆ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೊರಟಿದ್ದೀರಾ, ಅಲ್ಲ ನನ್ನ ಮಗಳು ಅವಾಗಿದ್ದ ಸತ್ಯ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೇ, ಯಾಕೆ ಬಲವಂತವಾಗಿ ಈ ರೀತಿ ಮಾಡ್ತಾ ಇದ್ದೀರಾ, ಓ ಅಂಜನ ಹಾಕಿ ಸತ್ಯ ಹೇಳಿಸ್ತೀರಾ, ಹಾಗಿದ್ರೆ ಬನ್ನಿ ನಾನೇ ಅಣ್ಣನ ಹತ್ರ ಕರ್ಕೊಂಡೋಗಿ ಅಯ್ಯೋ ಅಣ್ಣ ಸತ್ಯ ತಿಳ್ಕೊಬೇಕಂತೆ ಅಂಜನ ಹಾಕೋರ್ನ ಕರೆಸು ಅಂತ ಹೇಳ್ತೀನಿ, ಎಲ್ಲದೂ ಕೂಡ ಅಣ್ಣ ಮುಂದೆನೇ ತೀರ್ಮಾನ ಆಗಲಿ ಅಂದಿದ ತಕ್ಷಣ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಯಾಕತ್ಗೆ ಅಣ್ಣ ಅಂತ ಹೇಳಿದ ತಕ್ಷಣ ಧೈರ್ಯ ಕಡಿಮೆ ಆಗ್ಬಿಡುತ್ತೆ ಅಂದಿದ ತಕ್ಷಣ ಅಂತ ಜೋರಾಗಿ ಈಶ್ವರಿ ಹೇಳ್ತಾಳೆ. ಸಾಕು ಸುಮ್ಮನೆ ಇರಿ, ಅಲ್ಲ ನನ್ನ ಮಗಳು ವಿರುದ್ಧ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಅವಳು ತಪ್ಪು ಮಾಡಿದಾಳೆ ಅಂತ ನಿಮ್ಗೆ ಗೊತ್ತು ಅಂತ ಕೇಳ್ತಾಳೆ. ನೋಡಿ ನನ್ನ ಮಗಳ ಬಗ್ಗೆ ನೀವೇನಾದರೂ ಮಾತಾಡಬೇಕು ಬಟ್ ತೋರಿಸಿ ಹೇಳ್ಬೇಕು ಅನ್ನೋದಿದ್ರೆ ಸಾಕ್ಷಿ ತಂದು ತೋರಿಸಿ ಆಮೇಲೆ ಮಾತಾಡಿ, ಅದು ಬಿಟ್ಟು ಈ ರೀತಿ ಪದೇ ಪದೇ ನನ್ನ ಮಗಳ ಹತ್ರ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬಾರೆ ವಿನಂತಿ ಅಂತ ಹೇಳ್ಬಿಟ್ಟು ವಿನಂತಿನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲ ನನಗೇನೆ ಸವಾಲು ಹಾಕಿದ್ಯಲ್ವಾ, ನೋಡ್ತಾ ಇರು ನಿನ್ನ ಸವಾಲನ್ನ ನಾನು ಸ್ವೀಕರಿಸಿದ್ದೀನಿ, ನಿನ್ನ ಮಗಳು ತಪ್ಪು ಮಾಡಿದ್ದಾಳೆ ಅದನ್ನು ನಾನು ಸಾಕ್ಷಿ ಸಮೇತ ತಂದು ನಿನ್ನ ಮುಂದೆ ಮಾತಾಡ್ತೀನಿ ಕಣೆ, ನೋಡ್ತಾ ಇರು ಈ ಈಶ್ವರಿ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರನೂ ಕೂಡ ಊಟ ಮುಗಿಸ್ಕೊಂಡು ಏನೇ ಹೇಳು ಅಮ್ಮಿ ನಿಮ್ಮಮ್ಮ ಮಾತ್ರ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಏನೋ ಒಂಥರ ಮಜಾ ಇರುತ್ತೆ ಊಟ ಮಾಡಬೇಕಾದ್ರೆ ಅಂದಾಗ ಹೌದು ನಮ್ಮವ್ವ ಅದೇ ರೀತಿಯೇ ಅಡುಗೆ ಮಾಡೋದು, ಏನಿಲ್ಲ ಅಂದ್ರೂ ಕೂಡ ಅವಳ ಕೈ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಅದೇ ಟೈಮ್ಗೆ ರತ್ನ ಮತ್ತು ಚೆಲುವ ಇಬ್ಬರು ಕೂಡ ಬರ್ತಾರೆ. ಏನು ಗೊತ್ತಾ ಅಳಿಯಂದರೆ ಪಕ್ಕದೂರಲ್ಲಿ ನಮ್ಗೆ ಗೊತ್ತಿರೋರು ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀವಿ ಅಂದಿದ ತಕ್ಷಣ ಅಯ್ಯೋ ಮಾವಯ್ಯ ಏನು ಮಾತಾಡ್ತಾ ಇದ್ದೀರಾ, ಅಜ್ಜಿ ಸರು ಇಬ್ಬರು ಕೂಡ ಮನೇಲಿಲ್ಲ, ಇವಾಗ ನೀವು ಕೂಡ ಪಕ್ಕದೂರಲ್ಲಿ ಫಂಕ್ಷನ್ ಇದೆ ಅಂತ ಹೋಗ್ತಾ ಇದ್ದೀರಾ, ಬರೀ ನಾನು ವಿದ್ಯೆ ಇಬ್ಬರೇ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದು ಅಂತ ಹೇಳಿದ ತಕ್ಷಣ ಏನು ಅಳಿಯಂದರೆ ಈ ಥರ ಮಾತಾಡ್ತಾ ಇದ್ದೀರಾ, ಕುರಿ ಕೋಳಿ ಎಲ್ಲದನ್ನೂ ಕೂಡ ಇಲ್ಲೇ ಬಿಟ್ಟೋಗ್ತಾ ಇದ್ದೀವಿ ತಾನೇ ಅಂದಾಗ ಅಯ್ಯೋ ಏನಯ್ಯ ಮಾತಾಡ್ತಾ ಇದೆಯಾ, ಅಳಿಯಂದ್ರು ತಪ್ಪು ತಿಳ್ಕೊಳ್ತಾರೆ ತಾನೇ ಅಂದಾಗ ಅಯ್ಯೋ ಬಿಡಿ ಅತ್ತೆ ಮಾವ ತಮಾಷೆ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಸರಿ ಕಣಪ್ಪ ಆಯಿತು ನಾವು ಬೇಗ ಹೋಗಿ ಬೇಗ ಬರ್ತೀವಿ, ನೀವಿಬ್ಬರು ಹುಷಾರು ಅಂತ ಹೇಳ್ತಾರೆ. ವಿದ್ಯಾ ನೀನು ಮಾತ್ರ ಬಾಕ್ಲು ಹಾಕ್ಕೊಳ್ಳೋದನ್ನ ಮರಿಬೇಡ ಅಂತ ಹೇಳಿದ ತಕ್ಷಣ ಯಾಕಪ್ಪಯ್ಯ ಈ ರೀತಿ ಹೇಳ್ತಾ ಇದೆಯಾ ಅಂತ ವಿದ್ಯೆ ಕೇಳ್ತಾಳೆ. ಅಯ್ಯೋ ಏನಿಲ್ಲ ಕಣವ, ಅಕ್ಕಪಕ್ಕದ ಮನೆಯವರು ಮೊಸರು ಕೊಡು ಸಕ್ಕರೆ ಕೊಡು ಅಂತ
ಮಗಳೆಲ್ಲ ಬರ್ತಾ ಇರ್ತಾರೆ, ಅದಕ್ಕೆ ಡೋರ್ ಹಾಕೋ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದ ತಕ್ಷಣ ಸರಿ ಬಿಡಿ ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ವಿದ್ಯೆ ಅಲ್ಲಿದ್ದ ಹೊರಟ್ಬಿಡ್ತಾಳೆ. ನೋಡ್ದ ರತ್ನಿ ಅಳಿಯ ಮತ್ತೆ ಮಗಳು ಒಂದಾಗಬೇಕು ಅಂತ ನಾನು ಎಂಥ ಪ್ಲ್ಯಾನ್ ಮಾಡಿದ್ದೀನಿ ಅಂದಿದ ತಕ್ಷಣ ಏನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಇಂಥ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ತೀರಾ ಅಂತ ಹೇಳ್ತಾಳೆ ರತ್ನ. ಇನ್ನು ಈ ಕಡೆ ವಿನಂತಿ ಕೂಡ ತುಂಬ ಗಾಬರಿ ಆಗಿಬಿಟ್ಟು ನೀರು ಕುಡಿತಾ ಇರಬೇಕಾದ್ರೆ ಸಡನ್ ಆಗಿ ಅವ್ರ ಅಮ್ಮ ಬರ್ತಾರೆ. ಅವಾಗ ವಿನಂತಿ ಕೂಡ ತುಂಬ ಗಾಬರಿ ಆಗಿದ ತಕ್ಷಣ ಏನೇ ಆಯಿತು ವಿನಂತಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ಅವ್ವ ನೀನು ಬಂದೆ, ಅವ್ವ ನೀನು ಬರೋದು ಒಂದೇ ಒಂದು ನಿಮಿಷ ತಡ ಆಗಿದ್ರೂ ಕೂಡ ಅತ್ತೆ ಹತ್ರ ನಾನು ಎಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದೆ, ನನಗಂತೂ ಭಯನೇ ತಡ್ಕೊಳಕ್ಕಾಗಲಿಲ್ಲ ಅಂದಿದ ತಕ್ಷಣ ಏನೇ ಮಾತಾಡ್ತಾ ಇದೀಯಾ, ಅಲ್ಲ ಅಷ್ಟೊಂದು ಭಯ ಯಾಕೆ ಪಡ್ತೀಯ, ಅವಳು ಎಂಥ ಕ್ವಶನ್ ಕೇಳಿದ್ರೂ ಕೂಡ ನೀನು ಧೈರ್ಯವಾಗಿ ಉತ್ತರ ಕೊಡಬೇಕು ಅಂತ ಹೇಳಿದಾಗ ಅವ್ವ ನನಗೆ ಯಾಕೋ ನೀನು ಸವಾಲು ಹಾಕಿ ತಪ್ಪು ಮಾಡಿದೀಯ ಅಂತ ಅನಿಸ್ತಾ ಇದೆ ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ ಸುಮ್ಮನೆ ಇರೆ, ಆ ಈಶ್ವರಿ ಒಂಥರ ಉಸಿರು ಹಳ್ಳಿ ಇದ್ದಾಗೆ ನೋಡು, ಬಿಟ್ಟರೆ ನಮ್ಮ ಮೇಲೆ ಬಂದು ಕುತ್ಕೊಳ್ತಾಳೆ, ಅದೇ ತಿರುಗಿ ಮಾತಾಡಿದ್ದೀವಿ ಅಂತ ಇಟ್ಕೋ, ಸುಮ್ಮನೆ ಯಾವುದೋ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅಲ್ಲ ಬೊಗಳು ನಾಯಿ ಬೊಗಳ್ತಾನೆ ಇರುತ್ತೆ, ಒಂದು ಸಲ ತಿರುಗಿ ನೋಡಿದರೆ ಅವು ಸುಮ್ಮನಾಗ್ಬಿಡ್ತವೆ, ಈ ಈಶ್ವರಿನೂ ಕೂಡ ಹಾಗೆ ಅಂತ ಹೇಳಿದ ತಕ್ಷಣ ಆದರೂ ಅವ ಅತ್ತೆ ಅಂಜನ ಹಾಕಿ ಸತ್ಯನ ಹೇಳಿಸ್ತೀನಿ ಅಂದಿದ ತಕ್ಷಣ ನನಗಂತೂ ತುಂಬಾ ಭಯ ಆಗ್ಬಿಡ್ತು ಅಂತ ಹೇಳ್ತಾಳೆ. ನೋಡು ಯಾರು ಯಾವ ರೀತಿ ಬೇಕಿದ್ರೂ ಪ್ರಶ್ನೆ ಕೇಳ್ತಾರೆ, ಆದರೆ ನೀನು ಧೈರ್ಯವಾಗಿ ಉತ್ತರ ಕೊಡಬೇಕು ಕಣೆ ವಿನಂತಿ, ಯಾಕೆ ಇಷ್ಟೊಂದು ಭಯ ಪಡ್ತೀಯ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಭದ್ರಾ ಕೂಡ ಕೂತಿರ್ಬೇಕಾದ್ರೆ ವಿದ್ಯಾ ಸಡನ್ ಆಗಿ ಬಂದ್ಬಿಟ್ಟು ಭದ್ರನ ಹಗ್ ಮಾಡ್ತಾಳೆ. ಏನಾಯ್ತಮ್ಮಿ ಯಾಕೆ ಈ ರೀತಿ ಹಗ್ ಮಾಡಿದ್ಯಾ ಅಂತ ಕೇಳಿದ ತಕ್ಷಣ ಅಯ್ಯೋ ಅಲ್ಲಿ ಇದೆ ಅಲ್ಲಿ ಅಂತ ಹೇಳ್ತಾಳೆ. ಅಲ್ಲ ಅಮ್ಮಿ ನೀನು ಹಾವಿಗೇನೆ ಭಯ ಪಡೋದಿಲ್ಲ, ಅಂಥದ್ರಲ್ಲಿ ಅಲ್ಲಿಗೆ ಭಯ ಪಡ್ತೀಯ ಅಂತ ಹೇಳಿದಾಗ ಹೌದು ನನಗೆ ಅಲ್ಲಿ ಅಂದರೆ ತುಂಬ ಭಯ ಅಂತ ಹೇಳ್ತಾಳೆ. ಅಯ್ಯೋ ಏನಮ್ಮಿ ನೀನು ಅಷ್ಟಕ್ಕೆಲ್ಲ ಯಾರಾದರೂ ಭಯ ಪಡ್ತಾರ ಅಂದಾಗ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಅಲ್ಲಿನ ನೋಡೋಕ್ಕಾಗೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಂತೂ ಅಲ್ಲಿಂದಾದ್ರೂ ಕೂಡ ನನ್ನ ಅಮ್ಮಿ ನನ್ನನ್ನು ಮುಟ್ಟೋವಾಗ ಆಯಿತು ಅಂತ ಹೇಳ್ಬಿಟ್ಟು ಭದ್ರ ತುಂಬಾ ಖುಷಿಯಾಗ್ಬಿಡ್ತಾನೆ. ಹೇಗಾದರೂ ಮಾಡಿ ಇದೇ ಅಲ್ಲಿನ ಹಿಡ್ಕೊಂಡು ನಾನು ನನ್ನ ಅಮ್ಮಿ ಹತ್ರ ಆಗಬೇಕು ಅಂತ ಹೇಳ್ಬಿಟ್ಟು ಅಯ್ಯೋ ಅಮ್ಮಿ ಮತ್ತೆ ಅಲ್ಲಿ ಹತ್ರ ಬರ್ತೈತೆ ಅಂತ ಹೇಳಿದ ತಕ್ಷಣ ವಿದ್ಯೆ ಕೂಡ ಮತ್ತೆ ಬಿಗಿಯಾಗಿ ಹಿಡ್ಕೊಳ್ತಾಳೆ. ಅವಾಗ ಭದ್ರನು ಕೂಡ ಇಲ್ಲಿ ವಿದ್ಯೆನ ಪ್ರೀತಿಯಿಂದ ಎತ್ಕೊಂಡೋಗಿ ರೂಮಲ್ಲಿ ಮಂಚದ ಮೇಲೆ ಮಲಗಿಸಿ ಹಾಗೆ ಕನಸು ಕಾಣ್ತಾ ಇರಬೇಕಾದ್ರೆ ಭದ್ರ ನೋಡಿದರೆ ಸೋಫಾ ಮೇಲೇ ಕೂತಿರ್ತಾನೆ. ಅಯ್ಯೋ ಏನಾಯಿತು ಕರೆದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ ವಿದ್ಯೆ ಹೇಳಿದ ತಕ್ಷಣ ಅಯ್ಯೋ ಅಮ್ಮಿ ನಾನು ನಿನ್ನನ್ನು ಕರೆದ್ನ, ಇಷ್ಟೊತ್ತು ನೀನು ಅಲ್ಲಿ ಅಂತ ಭಯ ಪಡ್ತಾ ಇದ್ದೆ ತಾನೆ, ಯಾಕಮ್ಮಿ ಇಲ್ಲಿ ನಿಂತಿದ್ಯಾ ಅಂದಿದ ತಕ್ಷಣ ಏನೋ ನಾನು ಅಲ್ಲಿಗೆ ಭಯ ಪಡ್ತೀನ ಅಂತ ಹೇಳ್ಬಿಟ್ಟು ವಿದ್ಯಾ ಜೋರಾಗಿ ನಗ್ತಾ ಇರ್ತಾಳೆ. ಹಾಗಿದ್ರೆ ಇಷ್ಟೊತ್ತು ನಾನು ನೋಡಿದ್ದೆಲ್ಲ ಕನಸ, ನನ್ನ ಅಮ್ಮಿ ನನ್ನನ್ನು ಹಗ್ ಮಾಡಿದ್ದೆಲ್ಲ ಕನಸ ಅಂತ ಹೇಳ್ಬಿಟ್ಟು ಭದ್ರಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಚೆಲುವ ಫ್ರೆಂಡ್ ಕೂಡ ತುಂಬಾ ಕುಡ್ಕೊಂಡು ಹೆಂಡ್ತಿ ಮಕ್ಕಳನ್ನ ಹೊಡಿತಾ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನೋ ಆಗಿದೆ, ಕಟ್ಕೊಂಡಿರೋ ಹೆಂಡ್ತಿನ ಯಾಕೋ ಆ ರೀತಿ ಹಿಂಸೆ ಕೊಡ್ತಾ ಇದೆಯಾ ಅಂತ ಚೆಲುವ ಕೇಳಿದ ತಕ್ಷಣ ಏನೋ ನಾನೇನಾದರೂ ನಿನ್ನ ಹೆಂಡ್ತಿ ಸುದ್ದಿ ಬಂದಿದ್ದೀನ ಅಂತ ಕೇಳ್ತಾನೆ. ಸುಮ್ಮನೆ ಇರಲ್ಲ, ಒಳಗಡೆ ಗೌಡ್ರಿದ್ದಾರೆ, ಅವ್ರಿಗೇನಾದರೂ ಈ ವಿಚಾರ ಕಿವಿ ಮುಡ್ತು ಅಂದರೆ ನೀನು ಮುಗಿಸ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಅಯ್ಯೋ ನಿನ್ನಳಿಯನ ನನಗೆ ತುಂಬ ಚೆನ್ನಾಗಿ ಗೊತ್ತು ಬಿಡು, ಅವರಪ್ಪ 6 ತಿಂಗಳು ಜೈಲಲ್ಲಿದ್ದ ತಾನೇ, ಇವನು ಇನ್ನೇನು ಭಾರಿ ಇರ್ತಾನೆ, ಅಪ್ಪ ಮಗ ಇಬ್ಬರನ್ನೂ ಕೂಡ ಸಿಗ್ದುಬಿಟ್ಟು ಅವ್ರ ಕರಳನ್ನ ತೋರಣ ಮಾಡ್ಕೊಂಡು ಬಿಡ್ತೀನಿ ಅಂದಿದ ತಕ್ಷಣ ಭದ್ರಾ ಕೂಡ ಕೋಪ ಮಾಡ್ಕೊಂಡು ಬಂದು ಸರಿಯಾಗಿ ಕೆನ್ನೆಗೆ ಬಾರಿಸ್ಬಿಡ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.